ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾವು ಹೊರಟಿರೋದು ಶೃಂಗೇರಿ ಶಾರದಾ ಮಠಕ್ಕೆ. ಅಲ್ಲಿ ನನ್ನ ಇಬ್ಬರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನಾವು ನೈಟ್ 9 o'clock ಹಾಗೆ ರಾಯಚೂರು ಬಿಟ್ಟಿರೋದು. ಬೆಳಗ್ಗೆ ನಾವು 5 o'clock ಹಾಗೆ ಕೊಪ್ಪಕ್ಕೆ ರೀಚ್ ಆದ್ವಿ. ಅಲ್ಲೇ ಫ್ರೆಶ್ ಅಪ್ ಆಗಿ ಶೃಂಗೇರಿಗೆ ಹೊರಟ್ವಿ. ಬಂದಿದ್ದೀವಿ ಶೃಂಗೇರಿ ಶಾರದಾ ಪೀಠಕ್ಕೆ. ತುಂಬಾ ಜನ ಇದ್ದರು. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ಮೋಡ ಕವಿದ ವಾತಾವರಣ. ನಾವು ಟಿಫನ್ ಏನೂ ಮಾಡಿಲ್ಲ. ದರ್ಶನ ಎಲ್ಲ ತಗೊಂಡು ಅಕ್ಷರಾಭ್ಯಾಸ ಮುಗಿಸ್ಕೊಂಡ್ಮೇಲೆ ನಂತರನೇ ಟಿಫನ್ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಈಗ ಒಳಗಡೆ ಹೋದ್ವಿ. ನೋಡ್ಬೋದು ತುಂಬ ಜನ ಇದ್ದರು. ಇಲ್ಲೇ ಅಕ್ಷರಾಭ್ಯಾಸಕ್ಕೆ ಚೀಟಿನ ಕೊಡ್ತಾರೆ. ಇಲ್ಲಿ ತಗೊಂಡು ನಾವು ಅಲ್ಲಿ ಒಂದು ಮಂಟಪ ಇದೆ, ಅಲ್ಲಿ ಹೋಗಿ ಅಕ್ಷರಾಭ್ಯಾಸನ ಮಾಡಿಸ್ಕೋಬೇಕಾಗುತ್ತೆ. ನೋಡ್ಬೋದು ದೇವಸ್ಥಾನ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿದೆ. ನಾವೀಗ ಅಕ್ಷರಾಭ್ಯಾಸಕ್ಕೆ ಒಳಗಡೆ ಬಂದು ಕೂತಿದ್ದೀವಿ. ಸಮೃದ್ಧಂತೂ ಅಲ್ಲಿರೋ ಅಕ್ಕಿ ಕಾಳು ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವಂದೇ ಒಂದು ಲೋಕ ಆಗಿಬಿಟ್ಟಿದೆ ಅಲ್ಲಿ. ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಕೂತಿದ್ದೀವಿ. ಅಲ್ಲಿ ಆಟ ಆಡ್ಕೋತಾ ಕೂತಿದ್ದ ಅಕ್ಕಿ ಜೊತೆ. ನೋಡಿ ಇವಾಗ ಅಕ್ಷರಾಭ್ಯಾಸನ ಮುಗೀತು. ಹಾಗೆ ಹೊರಗಡೆ ಬಂದು ಒಂದು ಸೆಲ್ಫಿ ತಗೊಂಡ್ವಿ. ನಂತರ ನಾವು ಈ ಕಡೆ ತುಂಗಾ ನದಿ ನೋಡೋಣ ಅಂತ ಬಂದ್ವಿ. ಬ್ರಿಡ್ಜ್ ಇದೆ, ಅಲ್ಲೊಂದು ಬ್ರಿಡ್ಜ್. ಆ ಕಡೆ ದಾಟಿದ್ರೂ ಒಂದು ಮಂಟಪಗಳು ದೇವಸ್ಥಾನಗಳೂ ಇದ್ದಾವೆ ಆ ಕಡೆ. ಹಾಗೆ ನನಗೆ ಕರಿಮಣಿ ಸೀರಿಯಲ್ನ ಆ್ಯಕ್ಟರ್ಸ್ ಕೂಡ ಸಿಕ್ಕಿದ್ರು. ಇಲ್ಲಿ ನನಗೆ ಕರಿಮಣಿ ಸೀರಿಯಲ್ನ ಆ್ಯಕ್ಟರ್ಸ್ ಸಿಕ್ಕಿದ್ರು. ಕರ್ಣ ಇವರು ಮೇನ್ ಹೀರೋ ಕರಿಮಣಿ ಸೀರಿಯಲ್ನಲ್ಲಿ ಅವ್ರು ಸಿಕ್ಕಿದ್ರು. ಅವ್ರ ಜೋಡಿ ಸೆಲ್ಫಿ ತಗೊಂಡೆ ನಾನು. ಅಲ್ಲಿಂದ ನಾವು ಹೊರಟಿರೋದು ಹೊರನಾಡು ಹೋಗೋ ದಾರಿ ಮಧ್ಯೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಮಧ್ಯೆ ಕಾಫಿ ಕುಡಿಯೋಣ ಅಂತೇಳಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಆ ಹೋಟೆಲ್ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಇತ್ತು. ನೋಡ್ಬೋದು ತುಂಬಾ ಚೆನ್ನಾಗಿತ್ತು.
ಬಂದ್ವಿ ದೇವಸ್ಥಾನಕ್ಕೆ, ಹೊರನಾಡು ಅನ್ನಪೂರ್ಣೇಶ್ವರಿ. ಬಟ್ ಅಲ್ಲಿ ನನಗೆ ಜಾಸ್ತಿ ವಿಡಿಯೋ ಫೋಟೋಸ್ ತೊಗೊಳಕ್ಕಾಗಲಿಲ್ಲ, ಕೆಲವೊಂದು ಸೆಲ್ಫಿ ಅಷ್ಟೇ ತೊಗೊಂಡಿರೋದು. ಹೋಗೋ ದಾರಿಯಲ್ಲಿ ಒಂದು ಕಾಫಿ ತೋಟ ಇತ್ತು, ಅಲ್ಲಿ ಹೋಗಿ ಕೆಲವೊಂದು ಫೋಟೋಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಸಂಜೆ ಆಗ್ತಾ ಬಂತು. ಈಗ ನಾವು ಉಡುಪಿಯಲ್ಲಿ ಸ್ಟೇ ಮಾಡಿ ನಂತರ ನಾಳೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ನಾವು ಹೋಗಬೇಕು ಅಂತಲೇ ಪ್ಲ್ಯಾನ್ ಎಲ್ಲ ಇದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.